ಅಲೆಗಳು ಸಾಕತ್ತಾಗಿ ಬರ್ತಾ ಇದೆ. ಆ್ಯಕ್ಚುಲಿ ನನ್ನ ಲೈಫದು ಫಸ್ಟು ಸನ್ರೈಸ್ ಈ ಥರ ಸೀ ಹತ್ರ ನೋಡೋದು ಅನಿಸುತ್ತೆ, ಸಮುದ್ರ ಹತ್ರ ಫಸ್ಟ್ ಸನ್ರೈಸ್ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಇದು. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್. ಹಾಯ್, ಹಲೋ, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜನ್ಮ ಆ್ಯಂಡ್ ಕರ್ಮ. ವೆಲ್, ನಾವು ರೀಚ್ ಆದ್ವಿ ಸೆರೆನಿಟಿ ಬೀಚು ಸನ್ರೈಸ್ ನೋಡೋದಕ್ಕೆ ಅಂತ. ನೋಡೋಣ. ಆ್ಯಕ್ಚುಲಿ ನನ್ನ ಲೈಫದು ಫಸ್ಟು ಸನ್ರೈಸ್ ಈ ಥರ ಸೀ ಹತ್ರ ನೋಡೋದು ಅನಿಸುತ್ತೆ, ಸಮುದ್ರ ಹತ್ರ ಫಸ್ಟ್ ಸನ್ರೈಸ್ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಇದು. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್. ನೀವು ನೋಡ್ತಾ ಇರ್ಬೋದು. ಇಲ್ಲಿ ಲೋಕಲೈಟ್ಸು ಹೇಳೋ ಪ್ರಕಾರ 2 ದಿನದಿಂದ ಪ್ರಾಪರಾಗಿ ಸನ್ರೈಸ್ ಕಾಣಿಸ್ತಾ ಇರಲಿಲ್ಲ ಡ್ಯೂ ಟು ಕ್ಲೌಡಿ ವೆದರ್ ಅಂತ ಹೇಳ್ತಾ ಇದ್ರು. ಸೊ ಇವತ್ತು ಹೇಗಿರುತ್ತೆ ಅಂತ ನೋಡೋಣ. ಹೋಪ್ ಸನ್ರೈಸ್ ಆಗೋದು ನಾವು ನೋಡ್ಬೋದು, ಕ್ಯಾಪ್ಚರ್ ಮಾಡ್ಬೋದು ಅಂತ ನಾನು ಭಾವಿಸ್ತೀನಿ. ನೋಡೋಣ. ಮಾಡಿಬಿಟ್ಟು ಬೋಟ್ ಬರ್ತಾ ಇದೆ. ಸೊ ಜಸ್ಟ್ ನೋಡಿದ್ರಿ ಅವರು ಬೋಟನ್ನ ಹೊರಗಡೆ ಹೆಂಗೆ ತಗೊಬರ್ತಾರೆ ಅಂತ ಹೇಳ್ಕೊಂಡು ಸಾಕಾಗಿತ್ತು. ಕೆಲವೊಂದೆಲ್ಲ ಲೈಫಲ್ಲಿ ಫಸ್ಟ್ ಟೈಮ್. ಮೇ ಬಿ ಅದು ಸನ್ರೈಸ್ ವ್ಯೂ ಪಾಯಿಂಟು. ಇದನ್ನ ಹತ್ಬಿಟ್ಟು ನೋಡೋಣ. ಪಾರ್ಕಿಂಗ್ ಮಾಡಾಯಿತು. ಅಲ್ಲಿ 20 ರೂಪೀಸ್ ಪಾರ್ಕಿಂಗ್ ಫೀ ಇದೆ. ಸೊ ಇವಾಗ ಒಳಗಡೆ ಬಂದಿದ್ದೀವಿ ಈಡನ್ ಬೀಚಿಗೆ. ಸೊ ನೋಡೋಣ ಹೇಗಿದೆ ಈಡನ್ ಬೀಚ್ ಅಂತ. ವೆಲ್, ಇದು ಎಂಟ್ರೆನ್ಸು ಈಡನ್ ಬೀಚ್ದು. ಬೋರ್ಡ್ ಹಾಕಿದ್ದಾರೆ, ವೆಲ್ಕಮ್ ಟು ಈಡನ್ ಬೀಚ್. ಸಾಕಾಗಿದೆ.
ನಾನು ಆ್ಯಕ್ಚುಲಿ ತುಂಬ ಟೈಮಿಂದ ಯೋಚನೆ ಮಾಡ್ತಾ ಇದ್ದೆ ಬೀಚ್ ಪ್ಲ್ಯಾನು, ಬಟ್ ನೋಡಿ ಕಾರೆಲ್ಲ ಯಾವಾಗ ಕೂಡಿ ಬರುತ್ತೆ ಆವಾಗಲೇ ಆಗೋದು ಅದೆಲ್ಲ. ನಾವು ಬರೀ ಪ್ಲ್ಯಾನ್ ಮಾಡ್ಬೋದಷ್ಟೇ. ಇದು ಈಡನ್ ಬೀಚ್. ಸೊ ಇದು ಈಡನ್ ಬೀಚ್ ಬಂದು ಬ್ಲೂ ಫ್ಲ್ಯಾಗ್ ಸರ್ಟಿಫೈಡ್ ಬೀಚು. ಬ್ಲೂ ಫ್ಲ್ಯಾಗ್ ಸರ್ಟಿಫೈಡ್ ಅಂದರೆ ಕ್ಲೀನೆಸ್ಟ್ ಬೀಚ್ ಅಂತ. ಇದು ಇಂಡಿಯಾದಲ್ಲಿ ಬರೀ 10 ಬೀಚ್ ಅಷ್ಟೇ ಇರೋದು ಕ್ಲೀನೆಸ್ಟ್ ಬೀಚ್ ಅಂತ. ಸೊ ಅದರಲ್ಲಿ ಇದು ಒಂದು ಈಡನ್ ಬೀಚ್. ಸೊ ಈ ಅಲೆಗಳನ್ನ ನೋಡ್ತಾ ಇದ್ದರೆ ನಮ್ಮ ಮನಸ್ಸು ಹೇಗೋ ತೇಲ್ಕೊಂಡು ಹೋಗ್ಬಿಡುತ್ತೆ. ಸೊ ಇದು ಯೂನಿಯನ್ ಟೆರಿಟರಿಯಲ್ಲಿ ಇದ್ದೀವಿ ನಾವು. ಇಂಡಿಯಾದು ಪಾಂಡಿಚೇರಿ ಅನ್ನೋದು ಯೂನಿಯನ್ ಟೆರಿಟರಿ. ಸೊ ಇಲ್ಲಿ ಬಂದು ಬೀಚ್ ನೋಡ್ತಾ ಇದ್ದೀವಿ. ಸೊ ನಾವಿವಾಗ ಇದು ಫ್ರೆಂಚ್ ಟೌನ್ ಬಂದು ರಾಕ್ ಬೀಚ್ ಹತ್ರ ಬರುತ್ತೆ. ನಾವು ರಾಕ್ ಬೀಚ್ಗೆ ಬರ್ತಾ ಇದ್ದೀವಿ. ಇದೊಂಥರ 24/7 ಓಪನ್ ಇರುವಂಥ ಬೀಚ್ ಇದು. ನೀವು ರೋಡ್ ಇದನ್ನೆಲ್ಲ ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ಸಾಕಾಗಿದೆ ನೋಡಿ. ನೀವು ನೋಡ್ಬೋದು ಇಲ್ಲೆಲ್ಲ ಕಲ್ಲುಗಳಿದೆ. ಸೊ ಆದ್ದರಿಂದ ಇದಕ್ಕೆ ಹೆಸರು ರಾಕ್ ಬೀಚ್ ಅಂತ. ಸೊ ಇದು ನಮ್ಮ ವ್ಲಾಗ್ ಆಗಿತ್ತು ಪಾಂಡಿಚೇರಿ ಬಗ್ಗೆ. ಸೊ ನಾನು ಹೋಪ್ ನಿಮಗೆ ಇದೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನಾನಿನ್ನು ನಿಮ್ಮನ್ನೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸೊ ಅಲ್ಲಿ ತನಕ ಎಲ್ಲರೂ ಸೇಫಾಗಿರಿ, ಚೆನ್ನಾಗಿರಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಅಂತ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸರಿ, ನಾನಿನ್ನು ನಿಮ್ಮನ್ನೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಿಲ್ ದೆನ್ ಸ್ಟೇ ಸೇಫ್ ಆ್ಯಂಡ್ ಟೇಕ್ ಕೇರ್ ಗೈಸ್. Thank you for watching. Please subscribe to the channel, like, comment and share